ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮೋ ಧನ್ವಂತರಿ ಮಾದರೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಂ ವಿಷಮವಿದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರವಾದ ಪೂಜನೀಯ ಒಂದು ಮರ ಅಂತಂದರೆ ಅದು ಅರಳಿ ಮರ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಅರಳಿ ಮರನ ತ್ರಿಮೂರ್ತಿ ವೃಕ್ಷ ಅಂತ ಕರೀತಾರೆ. ಯಾಕಂದರೆ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ವಾಸಸ್ಥಾನ ಇದೆ. ಅಶ್ವತ್ಥ ವೃಕ್ಷ ಅಂತಲೂ ಕರೀತಾರೆ, ಬೋಧಿ ವೃಕ್ಷ ಅಂತಲೂ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಪೀಪಲ್ ಟ್ರೀ ಅಂತ ಕರೀತಾರೆ. ಇದನ್ನು ವೈಜ್ಞಾನಿಕ ಹೆಸರು ಫೈಕಸ್ ರಿಲಿಜಿಯೋಸಾ. ಈ ಅಶ್ವತ್ಥ ವೃಕ್ಷನ, ಈ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಈ ಒಂದು ಶ್ಲೋಕ ಹೇಳಿಕೊಂಡು ಪ್ರದಕ್ಷಿಣೆ ಹಾಕೋದು ನೀವೆಲ್ಲ ನೋಡಿರಬಹುದು. ಇದನ್ನು ವೃಕ್ಷಗಳ ರಾಜ ಅಂತ ಕರೀತಾರೆ. ಹಾಗಾಗಿ ಈ ಒಂದು ತ್ರಿಮೂರ್ತಿ ದೇವರುಗಳ ವಾಸಸ್ಥಾನ ಇರೋದ್ರಿಂದ ನೀವು ನೋಡಿರಬಹುದು, ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಹತ್ರ ಈ ಒಂದು ಅರಳಿ ಮರ ಒಂದು ಇರ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಇದರ ಔಷಧೀಯ ಗುಣಗಳನ್ನ ನಾನು ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಇದರ ಔಷಧೀಯ ಗುಣಗಳು ಬಹಳಷ್ಟು ಹೇಳಿದ್ದಾರೆ ನಮ್ಮ ಆಚಾರ್ಯರು. ಈ ಒಂದು ಅರಳಿ ಮರದಲ್ಲಿ ಇರ್ತಕ್ಕಂತಹ ಈ ಒಂದು ಅರಳಿ ಎಲೆ, ಈ ಅರಳಿ ಎಲೆ ಏನಿದೆ ಇದು ಹೃದಯದ ರೂಪದಲ್ಲಿದೆ, ಹೃದಯದ ಶೇಪದಲ್ಲಿದೆ, ಹಾರ್ಟ್ ಶೇಪಲ್ಲಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ, ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡ್ತದೆ, ಚರ್ಮ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ, ಹಾಗೂ ನಮ್ಮ ದೇಹಕ್ಕೆ ಹೆಚ್ಚು ಆಕ್ಸಿಜನನ್ನು ಕೊಡ್ತದೆ. ಅಂತಂದರೆ ಈ ಅತಿ ಹೆಚ್ಚು ಆಕ್ಸಿಜನ್ ಅಂತಂದರೆ ಆಮ್ಲಜನಕ ಕೊಡ್ತಕ್ಕಂತಹ ಒಂದು ವೃಕ್ಷ ಅಂತಂದರೆ ಅರಳಿ ಮರ. ಈ ಅರಳಿ ಮರದ ಬಗ್ಗೆ ಆಯುರ್ವೇದದಲ್ಲಿ ಅಶ್ವತ್ಥೋ ಶೀತಲೋ ವೃಕ್ಷೋ ಕಷಾಯೋ ದುರ್ಜರೋ ಗುರುಹು ವ್ರಣಪಿತ್ತ ಕಫಾಸ್ರಗ್ನೋ ವರ್ಣ್ಯೋ ಯೋನಿ ವಿಶೋಧನಃ ಅಂತ ಹೇಳಿದ್ದಾರೆ. ಅಂದರೆ ಅಶ್ವತ್ಥ ಶೀತಲ ಅಂತಂದರೆ ಈ ಅಶ್ವತ್ಥ ವೃಕ್ಷ, ಈ ಅರಳಿ ಮರ ಏನಿದೆ ಅದು ಶೀತ ಗುಣ ಇರ್ತದೆ. ಅಶ್ವತ್ಥ ಶೀತಲ, ರೂಕ್ಷ ಒಣಗಿಸುವಂಥ ಶಕ್ತಿ ಇರ್ತದೆ. ಅಶ್ವತ್ಥ ಶೀತಲ ರೂಕ್ಷು ಕಷಾಯ ರಸ ಒಗ್ರಾಗಿರ್ತದೆ. ದುರ್ಜರೋ ಗುರುಹು ಅಂತಂದರೆ ಇದು ಡೈಜೆಷನ್ನಿಗೆ ಸ್ವಲ್ಪ ಕಷ್ಟ. ಇದರ ಔಷಧಿಗಳನ್ನ ಕೆಲವೊಂದು ನಾನೇನು ಔಷಧಿ ಹೇಳ್ತೀನಿ, ಇದು ಕಷಾಯನ ಇರ್ಬೋದು, ಇದರದ್ದು ಒಂದು ಹಾಲಿರ್ಬೋದು, ಯಾವುದೇ ಒಂದು ಇದರದ್ದು ಪ್ರಿಪ್ರೇಷನ್ನು ಡೈಜೆಷನ್ನಿಗೆ ಸ್ವಲ್ಪ ಕಷ್ಟ. ಹಾಗೂ ಗುರುಹು ಇದು ನಿಧಾನ ಆಗಿ ಡೈಜೆಷನ್ ಆಗೋದು. ಕಫ ಪಿತ್ತ ಅಂತಂದರೆ ಇದು ಕಫ ಪಿತ್ತ ಈ ಒಂದು ತೊಂದರೆಗಳನ್ನ ನಿವಾರಣೆ ಮಾಡ್ತದೆ. ಹಾಗೂ ವ್ರಣ ಅಂತಂದರೆ ಗಾಯ ಆಗಿರ್ತಕ್ಕಂತಹದ್ದು, ಚರ್ಮ ಸಂಬಂಧಿ ಕಾಯಿಲೆಗಳನ್ನು, ಕಜ್ಜಿ, ತುರ್ಕೆ, ನವೆ, ಎಕ್ಸಿಮಾ ಈ ಥರ ಚರ್ಮ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ. ಹಾಗೂ ವರ್ಣ್ಯ ಇದು ಚರ್ಮಕ್ಕೆ ಕಾಂತಿಯನ್ನು ಕೊಡ್ತದೆ, ಹೊಳಪನ್ನು ಕೊಡ್ತದೆ. ಹಾಗೂ ಯೋನಿ ವಿಶೋಧನ ಅಂತಂದರೆ ಹೆಂಗಸರಲ್ಲಿ ಈ ಒಂದು ಗರ್ಭಾಶಯವನ್ನು ಶುದ್ಧಿ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಅರಳಿ ಮರದಲ್ಲಿ, ಅರಳಿ ಎಲೆಗಳಲ್ಲಿ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಇದರ ಯಾವ ರೀತಿ ಒಂದು ಔಷಧಿನ ಯಾವ ಕಾಯಿಲೆಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಅರಳಿ ಎಲೆಯ ಕಷಾಯ. ಈ ಕಷಾಯ ಯಾವ ರೀತಿ ಮಾಡಬೇಕು ಅಂತಂದರೆ 1 ಲೋಟ ನೀರು ತಗೋಬೇಕು, 2 ಅರಳಿ ಎಲೆನ ತುಂಡು ತುಂಡಾಗಿ ಕತ್ತರಿಸಿ ಅದಕ್ಕೆ ಹಾಕಬೇಕು. ಅದರ ಜೊತೆಗೆ 1 ಚಮಚ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ, ತದನಂತರ ಅದು ತಣ್ಣಗಾದ ನಂತರ 1 ಚಮಚ ನಿಂಬೆ ರಸ ಹಾಗೂ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕುಡಿಬೇಕು. ಯಾವುದೇ ಕಾರಣಕ್ಕೂ ಬಿಸಿ ನೀರಿದ್ದಾಗ ಜೇನುತುಪ್ಪವನ್ನು ಮಿಶ್ರಣ ಮಾಡಬೇಡಿ. ಇದು ಒಂದು ಆರಿದ ನಂತರ ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ಕಷಾಯವನ್ನು ಕುಡಿಯೋದ್ರಿಂದ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಬ್ಲಾಕ್ ಆಗೋದು, ರಕ್ತನಾಳಗಳಲ್ಲಿ ಏನಾದರೂ ಒಂದು ಬ್ಲಾಕೇಜ್ ಇದ್ದರೆ ಅವೆಲ್ಲ ನಿವಾರಣೆ ಆಗ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ಈ ಒಂದು ಕಷಾಯವನ್ನು ಖಾಲಿ ಹೊಟ್ಟೆಗೆ ಸೇವನೆ ಮಾಡಬಾರ್ದು. ಏನಾದರೂ ಒಂದು ಆಹಾರ, ಪಪ್ಪಾಯನೋ, ದಾಳಿಂಬ್ರೆನೋ, ಏಲಕ್ಕಿಯೋ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದೋ ಒಂದು ಸ್ವಲ್ಪ ಆಹಾರವನ್ನು ಸೇವನೆ ಮಾಡಿ ನಂತರ ಈ ಒಂದು ಕಷಾಯವನ್ನು
ನೀವು ಕುಡಿಬೇಕಾಗ್ತದೆ. ಇನ್ನು ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಕಜ್ಜಿ, ತುರಿಕೆ, ನವೆ ಅಥವಾ ಎಕ್ಸಿಮಾ ಈ ಥರ ಒಂದು ಕಾಯಿಲೆಗಳಲ್ಲಿ ಈ ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದರ ಜೊತೆಗೆ ಅರ್ಧ ಚಮಚ ಕಸ್ತೂರಿ ಅರಿಶಿಣವನ್ನು ಮಿಶ್ರಣ ಮಾಡಿ 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಲೇಪ ಮಾಡೋದರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಚರ್ಮಕ್ಕೆ ಕಾಂತಿಯನ್ನು, ಹೊಳಪನ್ನು ಕೊಡ್ತದೆ. ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕೆಮ್ಮು, ದಮ್ಮು, ಉಪ್ಸ, ಅಸ್ತಮ ಈ ಥರ ಇಂಥ ಕಾಯಿಲೆಗಳಲ್ಲಿ ಎಲೆಯನ್ನು ಜಜ್ಜಿ ಅದರ ಜೊತೆಗೆ 1 ಚಮಚ ಜೇನುತುಪ್ಪ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಅಂತಂದರೆ ಪ್ರತಿ ತಿಂಗಳು ರಕ್ತಸ್ರಾವ ಹೆಚ್ಚಿದ್ದ ಸಂದರ್ಭದಲ್ಲಿ ಈ ಒಂದು ಅರಳಿ ಎಲೆಯನ್ನು ಕಷಾಯವನ್ನು ತಯಾರು ಮಾಡಿ ಇದರೊಟ್ಟಿಗೆ ಬೆಲ್ಲವನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಈ ಮುಟ್ಟಿನ ಸಮಸ್ಯೆ, ಅತಿಯಾದ ರಕ್ತಸ್ರಾವ ಇದು ತೊಂದರೆ ನಿವಾರಣೆಯಾಗ್ತದೆ. ಹಾಗೂ ಬಿಳಿ ಮುಟ್ಟಿದ್ದ ಸಂದರ್ಭದಲ್ಲಿ ಅಂತಂದರೆ ಹೆಂಗಸರಲ್ಲಿ ಈ ಒಂದು ಲುಕೇರಿಯಾ ಅಂತ ಏನು ಹೇಳ್ತಾರೆ, ಈ ಒಂದು ಸಮಸ್ಯೆ ಇದ್ದಲ್ಲಿ ಈ ಅರಳಿ ಎಲೆಯ ತುದಿ, ಈ ಒಂದು ತುದಿಯಲ್ಲಿ ಮುರಿದಾಗ ಒಂದು ಹಾಲಿನಂಥ ಒಂದು ಅಂಶ ಬರ್ತದೆ, ಅಂಟಿರ್ತದೆ. ಈ ಎಲೆಯಲ್ಲಿ ತುದಿಯಲ್ಲಿ ಬರ್ತಕ್ಕಂತಹ ಒಂದು ಸ್ರಾವ, ಲೇಟೆಕ್ಸ್ ಅಂತ ಹೇಳ್ತಾರೆ, ಆ ಒಂದು ಹಾಲನ್ನು 2 ml ಆಗುವಷ್ಟು ಶೇಖರಣೆ ಮಾಡಿ ಅದನ್ನು 1 ಲೋಟ ಗೋಕ್ಷೀರ, ಹಸುವಿನ ಹಾಲಲ್ಲಿ ಮಿಶ್ರಣ ಮಾಡಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಈ ಒಂದು ನಾನು ಔಷಧಿ ಹೇಳ್ತಾ ಇರೋದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಕಷಾಯನ ಏನಾರು ಆಹಾರ ತಿಂದು ಸೇವನೆ ಮಾಡಬೇಕು. ಹಾಗಾಗಿ ಈ ಒಂದು ಎಲೆಯ ಒಂದು ರಸ ಅಂತಂದರೆ ಆ ಒಂದು ಕ್ಷೀರ, ಆ ಒಂದು ಎಲೆಯಲ್ಲಿ ತುದಿಯಲ್ಲಿ ಬರ್ತಕ್ಕಂತಹ ಒಂದು ಕ್ಷೀರ, ಆ ಒಂದು ಹಾಲನ್ನು ಗೋಕ್ಷೀರದಲ್ಲಿ ಮಿಶ್ರಣ ಮಾಡಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಈ ಬಿಳಿ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗ್ತದೆ. ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ನಾನು ಈಗ ಹೇಳಿರ್ತಕ್ಕಂತಹ ಈ ಒಂದು ಎಲೆ ಹಾಗೂ ಅರಿಶಿಣ ಹಾಗೂ ಈ ಕೊಬ್ಬರಿ ಎಣ್ಣೆಯನ್ನು ಲೇಪ ಮಾಡಬೇಕು. ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಜೇನುತುಪ್ಪದ ಜೋಡಣೆ ಸೇವನೆ ಮಾಡಬೇಕು. ಆಯುರ್ವೇದದಲ್ಲಿ ಕೆಲವೊಂದು ಔಷಧಿನ ಯಾವುದರ ಜೊತೆ ಸೇವನೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಅನುಪಾನ ಅಂತಾರೆ. ಕೆಲವೊಂದನ್ನು ಜೇನುತುಪ್ಪದ ಜೊತೆ, ಕೆಲವೊಂದು ಜನ ಕೊಬ್ಬರಿ ಎಣ್ಣೆ ಜೊತೆ, ಕೆಲವೊಂದು ಔಷಧಿಯನ್ನು ಹಾಲಿನ ಜೊತೆ, ಮಜ್ಜಿಗೆ ಜೊತೆ, ಅಕ್ಕಿ ತೊಳೆದ ನೀರಿನ ಜೊತೆ, ಹೀಗೆ ಹಲವಾರು ಯಾವುದರ ಜೊತೆ ಸೇವನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಅರಳಿ ಮರದ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ಚರ್ಮದಲ್ಲಿ ಯಾವುದೇ ಒಂದು ಗಾಯ ಆಗಿದ್ದರೆ ಈ ಅರಳಿ ಮರದ ತೊಗಟೆಯನ್ನು ಜಜ್ಜಿ ಅದರ ಜೊತೆಗೆ ಈ ಒಂದು ಅರಿಶಿಣ ಹಾಗೂ ಈ ಒಂದು ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಲೇಪ ಮಾಡೋದ್ರಿಂದ ಈ ಗಾಯ ಅದರಲ್ಲೂ ನಿವಾರಣೆಯಾಗ್ತದೆ. ಯೋನಿ ವಿಶೋಧನ ಅಂತಂದರೆ ಈ ಅರಳಿ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಈ ಗರ್ಭಾಶಯದ ಏನಾದ್ರು ತೊಂದರೆ ಇದ್ದರೆ ಅವೆಲ್ಲದೂ ನಿವಾರಣೆಯಾಗ್ತದೆ. ನಮಗೆ ಅತಿ ಹೆಚ್ಚು ಆಮ್ಲಜನಕ ಕೊಡ್ತಕ್ಕಂತಹ ವೃಕ್ಷ ಇದಾಗಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಅರಳಿ ಮರದ ವಿಷಯವನ್ನು ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.